ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಇವತ್ತು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ನನ್ನ ದಿನ ಹೇಗೆ ಹೋಗುತ್ತೆ ನೋಡೋಣ. ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಪಕ್ಕದಾಗಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಮಿಸ್ ಆಗ್ದಿರಾ ನೋಡ್ಬೋದು. ಬಂದ್ರೋಣ ಇವತ್ತಿನ ದಿನ ಹೇಗೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಈವ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅವಾಗೇ ನೋಡಿದ್ರೆಲ್ಲ ಹೂವು ಎಲ್ಲ ಕಟ್ಟಿ ಕವರಲ್ಲೆಲ್ಲ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಾಯಿತು. ಇವಾಗ ಅಡುಗೆ ಮಾಡೋಕ್ಕೆ ಬಂದಿದ್ದೆ. ಅಡುಗೆನೂ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಮಕ್ಕಳೆಲ್ಲ ಟ್ಯೂಷನ್ಗೆ ಹೋಗಿದ್ದಾರೆ. ಇವಾಗ ಹೋಗಿ ಮಕ್ಕಳನ್ನ ಕರ್ಕೊಂಬರ್ಬೇಕು. ಇಲ್ಲಿ ಶುಂಠಿ ತುಂಬ ಜಾಸ್ತಿ ಇತ್ತು, ಅದಕ್ಕೆ ಹಾಗೆ ಇಟ್ಟರೆ ಹುಳ ಬಿದ್ದು ಹೋಗ್ಬಿಡುತ್ತೈತೆ, ಒಣಗೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅಡುಗೆಗೆ ಬಂದು ಸೊರೆಕಾಯಿ ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲದನ್ನು ಟೇಸ್ಟಿ ಅಂತೀನಿ ಅಂತ ಬೇಜಾರು ಮಾಡ್ಕೊಂಬೇಡಿ, ತುಂಬ ಚೆನ್ನಾಗಿರುತ್ತೆ. ಸೊರೆಕಾಯಿ ಸಾಂಬಾರು ಮಾಡಿದ್ದೀನಿ, ದೇಹಕ್ಕೂ ತಂಪು. ಅದಕ್ಕೋಸ್ಕರ ಇಲ್ಲಿ ಅನ್ನನೂ ಮಾಡಿದ್ದೀನಿ. ಅಡುಗೆ ರೆಡಿಯಾಗಿದೆ. ಇದು ಇನ್ನೂ ಸ್ವಲ್ಪ ಕ್ಲೀನ್ ಮಾಡಬೇಕು. ಇವಾಗ ಟೈಮ್ ಆಗಿಬಿಟ್ಟಿದೆ, ಒಂದು ಸ್ವಲ್ಪ ಸಾಮಾನಿದೆ, ಟೈಮ್ ಆಗೋಗಿದೆ. ಹೋಗಿ ಮಕ್ಕಳನ್ನ ಕರ್ಕೊಂಬರ್ಬೇಕು. ಮಕ್ಕಳನ್ನ ಕರ್ಕೊಂಬಂದಮೇಲೆ ಅವ್ರಿಗೆ ಊಟ ಎಲ್ಲ ಕೊಟ್ಟು ಆಮೇಲೆ ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಇವಾಗ ಹೋಗಿ ಮಕ್ಕಳನ್ನ ಕರ್ಕೊಂಬರ್ತೀನಿ ಫ್ರೆಂಡ್ಸ್. ಸಾಂಬಾರು ರೆಸಿಪಿ ನಿಮಗೆ ತೋರಿಸಿಲ್ಲ. ಸೇಮು ತೊಗರಿಬೇಳೆ ಹಾಕಿ ಸೊರೆಕಾಯಿ ಮತ್ತು ಟೊಮೊಟೊ, ಎಣ್ಣೆ, ಉಪ್ಪು ಹಾಕಿ ಇಷ್ಟನ್ನು ಚೆನ್ನಾಗಿ ಒಂದೆರಡು ಬಿಸಿಲು ತೊಗೊಂಡ್ಮೇಲೆ ಆಮೇಲೆ ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ಇಷ್ಟೇ ಸಾಂಬಾರು. ತುಂಬ ಸಿಂಪಲ್ಲು. ಸೊರೆಕಾಯಿ ನಮ್ಮ ದೇಹಕ್ಕೆ ತಂಪು, ಅವಾಗವಾಗ ಸೊರೆಕಾಯಿ ತಿನ್ನಬೇಕು ಅಷ್ಟೇ. ಬನ್ನಿ ಫ್ರೆಂಡ್ಸ್, ಇವಾಗ ಹೋಗಿ ಮಕ್ಕಳನ್ನ ಕರ್ಕೊಂಬರೋಣ. ಬಾಯ್. ಟ್ಯೂಷನ್ಗೆ ಹೋಗಿ ಮಕ್ಕಳನ್ನ ಕರ್ಕೊಂಬಂದೆ ಫ್ರೆಂಡ್ಸ್. ಮಕ್ಕಳನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಶುಂಠಿ ಅವಾಗೆ ನೋಡಿದ್ರಲ್ಲ ಅದನ್ನು ಗ್ರೈಂಡ್ ಮಾಡಿ, ಮತ್ತು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಖಾಲಿ ಆಗಿತ್ತು. ಅಕ್ಕಿ ಮಿಷಿನ್ಗೆ ಹಾಕ್ಸ್ಕೊಂಬಂದಿದ್ದೆ. ಇವಾಗ ತುಂಬ ಬಿಸಿ ಇರೋದ್ರಿಂದ ಹಾರಾಕಿದ್ದೆ. ಇವಾಗ ಚೆನ್ನಾಗಿ ಆರಿದೆ. ಇದನ್ನು ಜಲ್ಡಿ ಮಾಡಿ ಬಾಕ್ಸಿಗೆ ಹಾಕ್ಕೊಬೇಕು. ಮತ್ತು ಮಕ್ಕಳನ್ನ ಕರ್ಕೊಂಬಂದಿದ್ನಲ್ಲ, ಅವ್ರು ಫಸ್ಟ್ ಊಟ ಕೊಟ್ಬಿಟ್ಟು ಆಮೇಲೆ ಜಲ್ಡಿ ತಿರುವೋಣ ಅಂತ ಹೇಳ್ಬಿಟ್ಟು ಹೋಗಿ ಇವಾಗ ಅವ್ರಿಗೆ ಫಸ್ಟು ಊಟ ಕೊಡ್ತಾಯಿದ್ದೀನಿ. ಊಟ ಕೊಟ್ಬಿಟ್ಟು ಬಂದು ಆಮೇಲೆ ಜಲ್ಡಿ ತಿರುವಿದೆ. ಇಬ್ಬರಿಗೂ ಸೊರೆಕಾಯಿ ಸಾಂಬಾರು ಮತ್ತು ಅನ್ನ ಮಾಡಿದ್ದೆ. ಇಬ್ಬರಿಗೂ ಕೊಟ್ಬಿಟ್ಟು ಹೋಗಿ ನಾನು ಇವಾಗ ಜಲ್ಡಿ ಎಲ್ಲ ತಿರುತ್ತಾ ಇದ್ದೀನಿ. ನನ್ನ ಮಗನ ಮೇಲೆ ಕುತ್ಕೊಂಡು ತಿಂತಾಯಿದ್ದ, ಕೆಳಗೆ ಕುತ್ಕೊಂಡು ತಿನ್ನಪ್ಪ, ತಟ್ಟೆಗಿಟ್ಟೆ ದುಬ್ಬಿ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಮಕ್ಕಳಿಗೆ ಕೆಳಗೆ ಕುತ್ಕೊಂಡು ಊಟ ಮಾಡೋ ಅಭ್ಯಾಸ ಮಾಡಿಸ್ಬೇಕು. ಡೈನಿಂಗ್ ಟೇಬಲ್ ಮೇಲೆ ಹಾಗೆ ಚೇರ್ ಮೇಲೆ ಕುತ್ಕೊಂಡು ತಿನ್ನೋದು ಅಭ್ಯಾಸ ಮಾಡಬಾರ್ದು. ಆದಷ್ಟು ನೆಲದ ಮೇಲೆ ಕುತ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ತಿಂದಿರೋದನ್ನ ಚೆನ್ನಾಗಿ ಜೀರ್ಣ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಊಟ ಎಲ್ಲ ಕೊಟ್ಟು ಬಂದು ಇವಾಗ ನಾನು ಹಸಿಟ್ಟೆಲ್ಲ ಜಲ್ಡಿ ತಿರ್ಕೊತಾ ಇದ್ದೀನಿ. ನಾನು ತುಂಬ ಅಕ್ಕಿ ರೊಟ್ಟಿ ಮಾಡ್ತೀನಿ ಮನೇಲಿ. ನನಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ. ಅಕ್ಕಿ ರೊಟ್ಟಿಯೇ ಅಂತಲ್ಲ, ದೋಸೆ ಮತ್ತು ರೊಟ್ಟಿಗಳು, ನೀರು ದೋಸೆ ಈ ಥರ ಎಲ್ಲನೂ ಮಾಡ್ತಾಯಿರ್ತೀನಿ, ಟ್ರೈ ಮಾಡ್ತಾಯಿರ್ತೀನಿ. ಮತ್ತು ಚಕ್ಲಿ, ಲಿಪೋಟೊ ಎಲ್ಲ ಅದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಕ್ಕಿ ಮಿಷಿನ್ಗೆ ಹೋಗಿ ಹಾಕ್ಸ್ಕೊಂಬಂದೆ. ಅಕ್ಕಿ ಎಲ್ಲ ಜಲ್ಡಿ ತಿರುವಿದಾಯಿತು. ಬಂದು ಸಾಮಾನೆಲ್ಲ ತೊಳ್ದು ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಫ್ರೆಂಡ್ಸ್. ನಾನು ರಾತ್ರಿಯೇ ಆದಷ್ಟು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನೀವು ಅಷ್ಟೇ ಫ್ರೆಂಡ್ಸ್, ಆದಷ್ಟು ರಾತ್ರಿ ಹೊತ್ತೇ ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ನಮಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಳೋದಕ್ಕೆ ಸಹಾಯ ಆಗುತ್ತೆ. ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದು ಆಯಿತು, ಮಕ್ಕಳಿಗೆ ಊಟ ಕೊಟ್ಟಿದ್ದು ಆಯಿತು, ಕಿಚನ್ ಎಲ್ಲ ಕ್ಲೀನ್ ಮಾಡಿ ಸಾಮಾನೆಲ್ಲ ತೊಳೆದು ಇದನ್ನು ಬೆಳಗ್ಗೆ ಇನ್ನು ಜೋಡಿಸ್ಕೊತೀನಿ. ಎಲ್ಲ ಆಯಿತು, ನಂದು ಊಟ ಆಯಿತು. ಇವಾಗ ಹೋಗಿ ಮಲ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಬೆಳಗ್ಗೆಯಿಂದ ಮಾಡಿ ತುಂಬಾ ಸುಸ್ತಾಗಿದೆ ಅನಿಸುತ್ತೆ. ನಾನು ಸ್ವಲ್ಪ ವೀಕು, ಅದಕ್ಕೆ ಇವಾಗ ಟೈಮ್ ಬಂದು 9 ಗಂಟೆ ಹಾಗೆ ಹೋಯಿತು ಫ್ರೆಂಡ್ಸ್. ಇಷ್ಟು ಕೆಲಸ ಮಾಡೋಷ್ಟಕ್ಕೆ ಇವಾಗ ಹೋಗಿ ಬಾಚ್ಕೊಂಡು ಬೆಳಗ್ಗೆ ಸಿಗ್ತೀನಿ ಅಂತೆಲ್ಲ ವಿಡಿಯೋನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ತುಂಬ ನಗು ಬರ್ತಾಯಿದೆ, ಸಾರಿ. ಓಕೆ ಫ್ರೆಂಡ್ಸ್, ಬಾಯ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ. ಬೆಳಗ್ಗೆ ಎದ್ದು ನನ್ನ ದಿನಚರಣೆ ಎಲ್ಲ ಮುಗಿಸ್ಕೊಂಡು ಕಿಚನ್ಗೆ ಬಂದು ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಬಂದು ಇದು ಗೋಧಿ ಮತ್ತು ರಾಗಿ ತೊಗೊಂಡಿದ್ದೀನಿ. ಎರಡು ಮಿಕ್ಸ್ ಮಾಡಿ ಉಪ್ಪಾಕಿ ದೋಸೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಕಾಂಬಿನೇಷನ್ ಬಂದು ಚಟ್ನಿ ಮಾಡ್ಕೊಂಡಿದ್ದೀನಿ, ಕಡಲೆ ಬೀಜ ಚಟ್ನಿ.
ಹಾಗೆ ಕಡಲೆ ಬೀಜ ತುಂಬ ಇತ್ತು, ಹುಳ ಬೀಳೋಂಗೆ ಕಾಣಿಸ್ತಾ ಇತ್ತು. ಅದಕ್ಕೆ ಸ್ವಲ್ಪ ಅದನ್ನು ಬೆಚ್ಚಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೈಡಲ್ಲಿ ಕಡಲೆ ಬೀಜನೂ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಹುಳ ಏನಾದರೂ ಬೀಳಬಾರ್ದು ಅಂತ ಹೇಳಿದ್ರೆ ಕಡಲೆ ಬೀಜನ ಸ್ವಲ್ಪ ಹುರ್ಕೊಂಡು ಆಮೇಲೆ ಎತ್ತಿಟ್ರೆ ಹುಳ ಗಿಳ ಬೀಳಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಸ್ವಲ್ಪ ಬಿಸಿ ಮಾಡಿ ಅದನ್ನು ಆರಿಸಿ ಆಮೇಲೆ ಡಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ ಅದನ್ನು ಮಾಡ್ಕೊತಾ ಇದ್ದೀನಿ. ಯಾವಾಗೂ ಅಕ್ಕಿ ದೋಸೆ ತಿನ್ನೋಕ್ಕಿಂತ ಅವಾಗವಾಗ ನಾನು ಹೇಳಿದ್ನಲ್ಲ, ಆದಷ್ಟು ಮಾರ್ನಿಂಗು ಮಕ್ಕಳಿಗೆ ಟಿಫನ್ಗೆ ಎಲ್ಲ ನಾನು ಹೆಲ್ದಿಯಾಗಿರೋ ಅದನ್ನೇ ಚೂಸ್ ಮಾಡ್ಕೊತೀನಿ. ಮತ್ತು ನಮ್ಮ ಯಜಮಾನ್ರು ಉಪ್ಪಿಟ್ಟು ಬೇಕು ಅಂತ ಹೇಳಿದ್ರು, ಅದಕ್ಕೆ ಅವ್ರಿಗೆ ಸ್ವಲ್ಪನೇ ಅವ್ರಿಗೆ ಬೇಕಾಗಿ ಅಷ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ತುಂಬಾ ಈಸಿ. ನಮ್ಮ ಮನೆಗೆ ನನಗೂ ನಮ್ಮ ಯಜಮಾನ್ರಿಗೂ, ನನ್ನ ಮಕ್ಕಳು ಅಷ್ಟೊಂದು ಇಷ್ಟಪಡಲ್ಲ, ನಾನು ನಮ್ಮ ಯಜಮಾನ್ರು ತುಂಬ ಇಷ್ಟಪಟ್ಟು ಉಪ್ಪಿಟ್ಟು ತಿಂತೀರಿ. ಮತ್ತು ನನಗೆ ನಮ್ಮ ಯಜಮಾನ್ರಿಗೆ ಉಪ್ಪಿಟ್ಟು ಮಾಡಿಕೊಂಡೆ ಮಕ್ಳಿಗೆ ದೋಸೆ ಮಾಡಿ ಟಿಫನ್ ಎಲ್ಲ ಕಟ್ಟಿದೆ. ಉಪ್ಪಿಟ್ಟು ರೆಸಿಪಿ ನಿಮಗೆಲ್ಲರಿಗೂ ಗೊತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಏನು ಶೇರ್ ಮಾಡ್ಕೊತಾ ಇಲ್ಲ. ಹಾಗೂ ಶೇರ್ ಮಾಡ್ಕೊಬೇಕಂದ್ರೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಟೊಮೊಟೊ ಇಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪಿಟ್ಟು ಎಷ್ಟು ತೊಗೊಂಡಿರ್ತೀರೋ ಅದ್ರ ಡಬ್ಬಲ್ ನೀರು ಹಾಕಿ ಚೆನ್ನಾಗಿ ಕುದ್ಮೇಲೆ ರವೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಉಪ್ಪಿಟ್ಟು ಮಾಡೋ ಅಷ್ಟೊತ್ತಿಗೆ ನನ್ನ ಮಕ್ಕಳು ಇವತ್ತು ಲೇಟಾಗಿ ಎದ್ದಿದ್ದಾರೆ ಫ್ರೆಂಡ್ಸ್. ಸ್ಕೂಲ್ ಇಲ್ಲ ಅಂದ್ಕೊಂಡಿದ್ರು, ಸ್ಕೂಲ್ ಇದೆ ಆದರೆ ಲೇಟಾಗಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಸ್ನಾನಕ್ಕೆ ಕಳಿಸಿ ನಾವು ರೂಮಲ್ಲಿ ಮಲ್ಕೊಳಲ್ಲ, 4 ಜನನೂ ಇಲ್ಲೇ ಹಾಲಲ್ಲೇ ಮಲ್ಕೊತೀರಿ. ಸೋಫಾ ಬೆಡ್ಡು, ಅದು ಸೋಫಾನೂ ಆಗುತ್ತೆ, ಬೆಡ್ಡೂ ಆಗುತ್ತೆ, ಆ ಥರ ಇರೋದು ನಮ್ಮ ಮನೇಲಿ. ಇಲ್ಲೇ ಮಲ್ಕೊಂಡು ಬೆಡ್ಶೀಟೆಲ್ಲ ಎತ್ತಿ ಇವತ್ತು ಬೆಡ್ಶೀಟೆಲ್ಲ ಎತ್ತಿ ನಾನು ಕೆಲಸ ಎಲ್ಲ ಮಾಡಿಕೊಂಡೆ ಫ್ರೆಂಡ್ಸ್. ಆ ವಿಡಿಯೋ ಎಲ್ಲ ಮಾಡ್ಕೊಂಡಿಲ್ಲ ನಾನು. ಇವತ್ತು ನನ್ನ ಮಗಳದು ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇದು ಪ್ರೋಗ್ರಾಮ್ ಇತ್ತು, ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಬೇರೆ ವಿಡಿಯೋ ಎಲ್ಲ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲೇ ಸ್ಕೂಲ್ ಹತ್ರಕ್ಕೆ ಹೋಗಿ ಆಮೇಲೆ ಅಲ್ಲೇ ಅವಳದು ಡ್ಯಾನ್ಸ್ ಪ್ರೋಗ್ರಾಮು ಎಲ್ಲ ನೋಡಿಕೊಂಡು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ರಿ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಹಬ್ಬದ ಕೆಲಸ ತುಂಬ ಇರೋದ್ರಿಂದ ವಿಡಿಯೋ ಮಾಡ್ಕೊಳಕ್ಕಾಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ಸಿಂಪಲ್ಲಾಗಿ ಶಾರ್ಟಾಗಿ ವಿಡಿಯೋ ಮಾಡಿದ್ದೀನಿ, ಏನು ಅಂದ್ಕೊಬೇಡ್ರಿ. ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.